ಭಯಾನಕ ಮನೆ. ಅರುಣ್ ಒಬ್ಬ ಸಾಹಸಪ್ರಿಯ ಯುವಕ. ಹೊಸ ಸ್ಥಳಗಳನ್ನು ಹುಡುಕುವುದು, ಅನ್ವೇಷಿಸುವುದು ಅವನ ಹವ್ಯಾಸ. ಒಂದು ದಿನ ಹಳ್ಳಿಯ ಹತ್ತಿರ ಇರುವ ಹಳೆಯ ಭೂತಿಯ ಮನೆ ಬಗ್ಗೆ ಕೇಳಿ ಅದನ್ನು ತಾನೇ ನೋಡಲು ನಿರ್ಧರಿಸುತ್ತಾನೆ. ಹಳ್ಳಿಯ ಜನರು ಆ ಮನೆಯನ್ನು ಶಾಪಿತ ಮನೆ ಎಂದು ಕರೆಯುತ್ತಾರೆ. ಆ ಮನೆಯಲ್ಲಿ ಹೋದವರು ಮರಳಿ ಬಂದಿಲ್ಲ ಎಂಬ ವದಂತಿಗಳು ಹರಿದಾಡುತ್ತವೆ. ಆದರೆ ಅರುಣ್ ಒಬ್ಬ ವಿಜ್ಞಾನ ಪ್ರೇಮಿ. ಅವನಿಗೆ ಭೂತ್, ಶಾಪ ಇವು ನಂಬಿಕೆ ಇಲ್ಲ. ಆ ರಾತ್ರಿಯ ಆರಂಭ. ಮಧ್ಯರಾತ್ರಿ 10:30 ಗಂಟೆ. ಅರುಣ್ ಟಾರ್ಚ್, ಮೊಬೈಲ್ ಹಾಗೂ ಕೆಸರಿನಲ್ಲೂ ಸುಲಭವಾಗಿ ನಡೆಯಲು ಬೂಟುಗಳನ್ನು ತೊಟ್ಟು ಆ ಮನೆಯತ್ತ ಹೆಜ್ಜೆ ಹಾಕಿದ. ಆ ಮನೆಯ ಬಳಿ ಬಂದಾಗ ಹಳೆಯ ಕಲ್ಲಿನ ಗೋಡೆಗಳು, ಮುರಿದ ಕಿಟಕಿಗಳು, ಚಳಿ ಹೊಕ್ಕ ಆಕಾಶದಿಂದ ಬೀಳುತ್ತಿದ್ದ ಬಿಳಿ ಬೆಳಕು ಎಲ್ಲವೂ ಭಯಾನಕವಾಗಿತ್ತು. ಇಲ್ಲಿ ಏನೂ ಇಲ್ಲ, ಜನ ವ್ಯರ್ಥವಾಗಿ ಹೌಹಾರಿಸುತ್ತಾರೆ ಅಂದುಕೊಂಡು ಅರುಣ್ ಬಾಗಿಲು ತೆರೆಸಿ. ಬಾಗಿಲು ಜಂಗಾಟೆದ್ದು ಸದ್ದು ಮಾಡುತ್ತಾ ತೆರೆದಿತು. ಒಳಗೆ ಬೆನ್ನಿಗೆ ತಟ್ಟುವಷ್ಟು ತಂಪಾದ ಗಾಳಿ ಬೀಸಿತು. ಒಳಗೆ ಕಾಲಿಟ್ಟ ನಂತರ ಅಲ್ಲಿ ಕೇವಲ ಧೂಳು, ಹಳೆಯ ಜಜ್ಜಿ ಹೋಗಿದ್ದ ಜೀನಿನ ಮೇಜು ಕುರ್ಚಿಗಳು, ಗೋಡೆಗಳಿಗೆ ಹಚ್ಚಿದ ಭಿನ್ನವಾದ ಚಿತ್ರಗಳ. ಯಾವುದೋ ಪ್ರಾಚೀನ ಮನೆಯಲ್ಲಿ ಇರುವಂತಿತ್ತು. ಮೊದಲು ಎಲ್ಲಾ ನಿಶ್ಶಬ್ದ. ಆದರೆ ಕ್ಷಣಗಳಲ್ಲೇ ಗೋಡೆಯ ಮೇಲೆ ಹಳೆಯ ಗಂಟೆಯಾಟಿಕೆಯಿಂದ ಟಿಕ್ ಟಾಕ್ ಎಂಬ ಶಬ್ದ ಕೇಳಿಸತೊಡಗಿತು. ಅನಾಮಿಕ ಶಬ್ದಗಳು. ಅವನು ಮುಂದಕ್ಕೆ ಹೋಗುತ್ತಿದ್ದಂತೆ ಭಾರೀ ಹಗ್ಗದ ನೇಣು ಕೊನೆಗೆ ಒಡಲು ಜೋತು ಹಾಕಿದ ಕೋಣೆ ಕಂಡಿತು. ಕೆಳಗೆ ಹಳೆಯ ದಿನಚರಿ ಬಿದ್ದಿತ್ತು. ಅದನ್ನು ತೆರೆದಾಗ ಬಿಚ್ಚಿದ ಮೊದಲ ಪುಟದಲ್ಲೇ ಈ ಮನೆಯಲ್ಲಿ ನಾನು ಒಬ್ಬಂಟಿಯಾಗಿಲ್ಲ, ಯಾರೋ ನನ್ನೊಂದಿಗೆ ಇರುತ್ತಾರೆ ಎಂದು ಬರೆದಿತ್ತು. ಅವನು ಮುಂದೆ ಒದುವುದಕ್ಕೆ ಮುಂಚೆ ಬಾಗಿಲು ತಾನೇ ಜೋತು ಬಿದ್ದಂತಾಯಿತು. ಒಮ್ಮೆ ಹಿಂದಿರುಗಿ ನೋಡಿದಾಗ ಕರಿಯ ಛಾಯೆಯಲ್ಲಿ ಬಿಳಿ ಉಡುಪು ತೊಟ್ಟೊಬ್ಬ ಹೆಣ್ಣಿನ ಆಕೃತಿ ಗೋಚರಿಸಿತು. ಶರೀರ ತಕ್ಷಣ ಬೆಚ್ಚಿ ಬಿದ್ದಿತು. ಇದು ನನಗೆ ತಪ್ಪು ಭ್ರಮೆ ಆಗಿರಬಹುದು ಅಂದುಕೊಂಡು ಕೈಯಿಂದ ಕಣ್ಣುಗಳನ್ನು ಒರೆಸಿ ಮತ್ತೆ ನೋಡಿ. ಆದರೆ ಆ ಆಕೃತಿ ಅಲ್ಲೇ ನಿಂತಿತ್ತು. ಆ ಕ್ಷಣವೇ ಮನೆಯ ಮೇಲ್ಮಹಡಿಯಿಂದ ತಕ್ಷಣವೇ ಒಂದು ಭಾರೀ ಶಬ್ದ ಕೇಳಿಸಿತು. ಗಾಜು ಒಡೆದ ಶಬ್ದ, ಕುರ್ಚಿ ಹಾರಿದ ಶಬ್ದ, ನಗುವಿನ ಭಯಾನಕ ಆಲೆಯೊಂದರಂತೆ ಕಿವಿಗಳಿಗೆ ಬಡಿದ ಶಬ್ದ. ಅನುಭವವಿಲ್ಲದ ಹೆದರಿಕೆ ಅರುಣ್ನ ಮನಸ್ಸನ್ನು ಆವರಿಸಿತು. ಆದರೆ ಅವನು ತನ್ನ ಭಯವನ್ನು ಒಮ್ಮೆಗೆ ಅಡಗಿಸಿಕೊಂಡು ಮೇಲ್ಮಹಡಿಗೆ ಹತ್ತಲು ನಿರ್ಧರಿಸಿ. ಮೇಲ್ಮಾಡಿಯ ರಹಸ್ಯ. 4-5 ಹಂತಗಳನ್ನು ಏರಿ ಮೇಲ್ಮಾಡಿಗೆ ಬಂದಾಗ ಅವನ ಮುಂದೆ ಒಬ್ಬ ಮಹಿಳೆ ನಿಂತಿದ್ದಳ. ಕರುಳನ್ನು ಹೀರುವಂತಹ ಕಣ್ಣುಗಳು, ಉರಿದ ಮುಖ, ಹರಿದ ಹೆಣ್ಣು ಹೊಟ್ಟೆ, ಸುಣ್ಣದಂತೆ ಬಿಳಿಯ ದೇಹ. ಆಕೆಯ ಮುಖದಲ್ಲಿ ವಿಷಾದವಿತ್ತು, ಕಣ್ಣೀರು ಹರಿಯುತ್ತಿತ್ತು. ಅರುಣ್ ಹಿಂದೆ ಸರಿಯುತ್ತಿದ್ದಾಗ ಆಕೆಯ ಕಣ್ಣುಗಳು ಹಸಿರಾಗಿದ್ದವು. ತಕ್ಷಣವೇ ಅವಳಿಂದ ನಗು ಕೇಳಿತು. ತೀರಾ ಭಯಾನಕ, ಮಾನವೀಯವಲ್ಲದಂತಹ ನಗು. ನೀನು ಇಲ್ಲಿ ಏಕೆ ಬಂದೆ ಎಂಬ ಶಬ್ದ ಎಲ್ಲೆಂದರೋ ಭಗ್ನವಾದ ಗೋಡೆಯಿಂದ ಕೇಳಿಸಿತ. ಅವನು ಓಡಲು ಯತ್ನಿಸಿದ. ಆದರೆ ನೆಲದ ಮೇಲೆ ಯಾವುದೋ ಶಕ್ತಿಯು ಅವನ ಕಾಲು ಹಿಡಿದಂತೆ ಭಾಸವಾಯಿತು. ಚಪ್ಪಟಿಯಷ್ಟು ಹೊತ್ತಿಗೆ ಆಕೆಯ ಶಬ್ದ ಗಂಭೀರಗೊಂಡಿತು. ಇಲ್ಲಿಂದ ಹೊರ ಹೋಗಲು ತಡವಾಯಿತು. ಈಗ ನೀನು ನನ್ನಂತೆಯೇ ಇದಿರಬೇಕು. ಅನುಭವಿಸಲಾಗದ ಭೀತಿಯಲ್ಲಿ ಅರುಣ್ ತನ್ನ ಸಂಪೂರ್ಣ ಶಕ್ತಿಯಿಂದ ಓಡಲು ಪ್ರಯತ್ನಿಸಿ. ಆಕೆಯ ಪ್ರತಿಬಿಂಬ ಎಲ್ಲ ಕಿಟಕಿಗಳಲ್ಲಿ, ಗೋಡೆಯ ಮೇಲೆಯೂ ಕಾಣಿಸತೊಡಗಿತು. ತಕ್ಷಣವೇ ದೊಡ್ಡ ಗಾಳಿಯು ಬೀಸಿ ಬಾಗಿಲು ಹೊಡೆದು ಬೀಗಿತು. ಆ ಕೊನೆಯ ಕ್ಷಣ. ಅನುಷ್ಠಾನವನ್ನು ತುಂಬಿದ ಭಯದಲ್ಲಿ ಅವನು ತನ್ನ ಮೊಬೈಲ್ ಅನ್ನು ಕಿತ್ತು ಅದರಿಂದ ಬೆಳಕು ಹಾಕಿದ. ಆ ಬೆಳಕಿನಲ್ಲಿ ಗೋಡೆಯ ಮೇಲೆ ದೊಡ್ಡ ಅಕ್ಷರದಲ್ಲಿ ಬರೆದಿತ್ತು, ನೀನು ಇಲ್ಲಿಗೆ ಬಂದೆಯೇ, ಎಂದಿಗೂ ಮರಳುವುದಿಲ್ಲ. ತಕ್ಷಣವೇ ಆಕೆಯ ಕೈ ಅರುಣನ್ನು ಹಿಡಿಯಲು ಮುಂದಾಯಿತು. ಒಂದು ಕ್ಷಣ ಭಾವಿಸಿದರೆ ಅವನು ಅಲ್ಲಿ ಸಿಕ್ಕಿಬಿದ್ದಿದ್ದ. ಆದರೆ ಅವನು ತನ್ನ ಕೈಯಿಂದ ಬಾಗಿಲಿನ ಹ್ಯಾಂಡಲ್ ಅನ್ನು ಒತ್ತಿ ಧಮ್ಮನೆ ಅದನ್ನು ಮುರಿದು ತೆರೆದನ. ಕಡೆಗಂಟೆ ಮನೆಯಿಂದ ಹೊರಕ್ಕೆ ಓಡಿ ಬಂದ. ಹೊರಗೆ ಬಂದ ಕೂಡಲೇ ಎಲ್ಲವೂ ಶಾಂತವಾಗಿತ್ತು. ಗಾಳಿ ನಿಂತಿತ್ತು. ಮನೆಯಲ್ಲಿ ಯಾರೂ ಇಲ್ಲದಂತೆ ಕಂಡಿತು. ಆದರೆ ಅವನು ಹಿಂದಿರುಗಿ ನೋಡಿದಾಗ ಒಂದು ಕಿಟಕಿಯಲ್ಲಿ ಆಕೆಯ ಮುಖ ಕಾಣಿಸಿತು. ಅವನನ್ನು ಇನ್ನೂ ನೋಡುತ್ತಿದ್ದಂತೆ. ಅಂತ್ಯವಾಯಿತೆ. ಅರುಣ್ ಕೊನೆಗೆ ತನ್ನ ಹಳ್ಳಿ ಕಡೆಗೆ ಓಡಿದ. ಈ ಮನೆಯಲ್ಲಿ ಅವನಿಗೇನಾಯಿತು ಎಂಬುದನ್ನು ಯಾರಿಗೂ ವಿವರಿಸಲು ಸಾಧ್ಯವಾಗಲಿಲ್ಲ. ಆದರೆ ಆಗಾಗ ಅವನ ಕನಸುಗಳಲ್ಲಿ ಆ ಮಹಿಳೆಯ ಕಣ್ಣುಗಳು, ಆ ನಗುವಿನ ಶಬ್ದ ಮತ್ತೆ ಮತ್ತೆ ಎದುರಾಗತೊಡಗಿದವ. ನಿಜಕ್ಕೂ ಈ ಮನೆಯಲ್ಲಿ ಆತನಿಗೆ ಏನಾಯಿತು? ಶಾಪಿತ ಮನೆಯಲ್ಲಿ ಸಿಕ್ಕು ಹೋಗಿದ್ದ ಮಹಿಳೆ ಯಾರ? ಅವಳ ಕಥೆಯೂ ಏನ? ಇದು ಕೇವಲ ಪ್ರಾರಂಭವೇ ಇರಬಹುದ?